ಎಲ್ಲಿಂದ ಪ್ರಾರಂಭ ಆಗುತ್ತೆ ಅದಕ್ಕೆ ಸಾಕ್ಷೀಭೂತರಾಗಿ ಸಾಕ್ಷೀಭೂತರಾಗಿರ್ತೀರಾ. ಯಾಕಂದ್ರೆ ಇವತ್ತು ನೀವು ಈ ಟ್ರೆಂಡ್ ಅನ್ನ ಸೆಟ್ ಮಾಡಿದ್ರೆ ಒಂದು ಹಿಂದುತ್ವವನ್ನ ಒಪ್ಪಿರುವಂತಹ ಸರ್ಕಾರ, ಬಹುಸಂಖ್ಯಾತರು ಇರುವಂತಹ ಒಂದು ಹಿಂದೂಗಳಿಗೆ ಇವತ್ತು ಆಗ್ತಿರುವಂತಹ ಅವಮಾನಗಳಿಗೆ ಒಂದು ತಕ್ಕ ಉತ್ತರವನ್ನ ಕೊಡುವಂತಹ ಸರ್ಕಾರ ಬಂದೇ ಬರುತ್ತೆ. ಆ ನಿಟ್ಟಿನಲ್ಲಿ ಇಲ್ಲಿ ಕೂತಿರುವಂತಹ ಎಲ್ಲ ನಮ್ಮ ಹಿರಿಯರು ಹಲವಾರು ವರ್ಷಗಳಿಂದ ಈ ಒಂದು ಸಂಸ್ಕಾರವನ್ನ ನಿಗಮ ಇವತ್ತು ಆರ್ಯವೈಶ್ಯ ಅಭಿವೃದ್ಧಿ ನಿಗಮ ಆಗಿರುವಂತಹ ಶಿವಕುಮಾರ್ ಸಹ ಆಗಮಿಸಿ ಅವರು ಸಹ ನಮ್ಮ ನಿಮ್ಮೆಲ್ಲ ಪರವಾಗಿ ಉತ್ತರ ಸ್ವಾಗತ. ಅದೇ ರೀತಿಯಾಗಿ ವಾಸವಿ ಸೇವಾ ಸಂಘದ ಅಧ್ಯಕ್ಷರು ಕೆ.ಎಸ್. ಉದ್ದೇಶ್ ಇವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಾಸವಿ ಯುವಜನ ಸಂಘ ಡಿಸೆಂಬರ್ ದಾವಣಗೆರೆ ಹಾಗೂ ಈ ಒಂದು ಕಾರ್ಯಕ್ರಮ ಆಗಿರ್ತಕ್ಕಂಥ ತಮ್ಮೆಲ್ಲರೂ ಭಾರತೀಯ ಜನತಾ ಪಕ್ಷದ ಸ್ವಾಗತ. ಅದೇ ರೀತಿಯಾಗಿ ಡಿ.ಟಿ. ವಿಜೇಂದ್ರ ವಕ್ತಾರರು ಮಾಜರ್ ಪರವಾಗಿ ರಾಜೇಂದ್ರ ಶಿವಕುಮಾರ್ ಸಹ ಆಗಮಿಸಿ ಅವರು ಸಹ ನಮ್ಮ ನಿಮ್ಮೆಲ್ಲ ಪರವಾಗಿ ಉತ್ತರ ಸ್ವಾಗತ. ಅದೇ ರೀತಿಯಾಗಿ ವಾಸವಿ ಸೇವಾ ಸಂಘದ ಅಧ್ಯಕ್ಷರು ಕೆ.ಎಸ್. ಉದ್ದೇಶ್ ಇವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಾಸವಿ ಯುವಜನ ಸಂಘ ಡಿಸೆಂಬರ್ ದಾವಣಗೆರೆ ಹಾಗೂ ಈ ಒಂದು ಕಾರ್ಯಕ್ರಮ ಆಗಿರ್ತಕ್ಕಂಥ ತಮ್ಮೆಲ್ಲರೂ ಭಾರತೀಯ ಜನತಾ ಪಕ್ಷದ ಸ್ವಾಗತ. ಅದೇ ರೀತಿಯಾಗಿ ಡಿ.ಟಿ. ವಿಜೇಂದ್ರ ವಕ್ತಾರರು ಮಾಜರ್ ಪರವಾಗಿ ಉತ್ತರ ಸ್ವಾಗತ. ಎಸ್. ಬಾಲಚಂದ್ರ ಕಾರ್ಯದರ್ಶಿ ದಾವಣಗೆರೆ ದಕ್ಷಿಣ ವಿಭಾಗ ವಿಧಾನಸಭಾ ಕ್ಷೇತ್ರ ಕಾರ್ಯಕ್ರಮದ ಉಸ್ತುವಾರಿಯಿಂದ ಎಸ್. ಬಾಲಚಂದ್ರ ಅವರು ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಉತ್ತರ ಸ್ವಾಗತ ಕೊಡ್ತಾರೆ. ಅರುಣ್ ಕುಮಾರ್ ಅವರು ಅಧ್ಯಕ್ಷತೆಯನ್ನು ವಹಿಸಬೇಕಂತ ಹೇಳಿ ಕೇಳ್ಕೊಳ್ತಿದ್ದೀನಿ. ಹಾಗೂ ಉದ್ಘಾಟಕರಾಗಿ ಸನ್ಮಾನಿ ಅವರು ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರು ಉದ್ಘಾಟಕರಾಗಿದ್ದಾರೆ. ಹಾಗೆ ದಾವಣಗೆರೆ ಮಾಧ್ಯಮದ ಬಿಟ್ಟು ಬೇರೆ ಎಲ್ಲರೂ ಸ್ವಲ್ಪ ಬಂದ್ಬಿಡಿ, ಎಲ್ಲ ಕುತ್ಕೊಳ್ಳಿ. ಸ್ವಲ್ಪ ಚೇರಾಕ್ಸಿಯಲ್ಲಿ ಇನ್ನು ಸ್ವಲ್ಪ ಚೇರಾಕ್ಸಿ. ಸಮಾರಂಭದಲ್ಲಿ ನಮ್ಮ ಯಶವಂತರಾವ್ ಜಾಧವ್ ಅವರು ವೇದಿಕೆ ಬರಬೇಕು. ಯಶವಂತರಾವ್ ಜಾಧವ್ ಅವರು ಕರ್ನಾಟಕ ರಾಜ್ಯದ ಅತ್ಯುತ್ತಮ ಮುಖ್ಯಮಂತ್ರಿಗಳಂದ್ರೆ ರಾಜವಳಿಯಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಬಿ.ಎಸ್. ಯಡಿಯೂರಪ್ಪನವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ನಡೆಸುತ್ತಾರೆ. ಜೊತೆಗೆ ಎಲ್ಲ ಗಣ್ಯರು ಕೂಡ ಈ ಒಂದು ಶಾಲೆಗಳಿರ್ಬೋದು, ಅವ್ರಿಗೆ ಬೇಕಾಗಿರುವಂತಹ ಹಾಸ್ಟೆಲ್ಗಳಿರ್ಬೋದು, ಅದನ್ನೆಲ್ಲ ಕೊಡ್ತಾ ಇದ್ರೆ ನಾವು ಬಹುಸಂಖ್ಯಾತರು ನಾವು ಯಾಕೆ ಇಲ್ಲಿದ್ದೀವಿ ಅಂತ ಅನಿಸುವಂತಹ ಸ್ಥಿತಿಗೆ ಕರ್ನಾಟಕವನ್ನು ತೆಗೆದುಕೊಂಡು ಹೋಗ್ತಾರಂತಹ ಸಿದ್ದರಾಮಯ್ಯನವರಿಗೆ ಬುದ್ಧಿ ಕಲಿಸಬೇಕು ಅಂದ್ರೆ ಈ ಎರಡು ಚುನಾವಣೆನು ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಅದರೊಳಗೆ ಶ್ರೀನಿವಾಸ ಅಂತ ಕಾರ್ಯಕರ್ತ ನಮ್ದು ಒಂದೇ ಪಕ್ಷ ರೀ. ಒಬ್ಬ ಸಾಮಾನ್ಯ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡುತ್ತೆ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಸಾಧ್ಯ. ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಶರಣವನ್ನ ಕೊಡ್ತಾ ಇದ್ದಂತಹ ಒಬ್ಬ ನರೇಂದ್ರ ಮೋದಿಗೆ ಈ ದೇಶದ ಪ್ರಧಾನಿ ಮಂತ್ರಿ ಮಾಡುತ್ತೆ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತ ಆದಂತಹ ಶ್ರೀನಿವಾಸನ ಮುಂದಿನ MLA ಮಾಡ್ತಾರೆ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ತಾಕತ್ತು. ಆ ನಿಟ್ಟಿನಲ್ಲಿ ನಾವು ಬರುವಂತ ದಿನಗಳಲ್ಲಿ ಏಪ್ರಿಲ್ 9ನೇ ತಾರೀಕು ನಾವು ಎಲ್ಲಿಗೂ ಹೋಗದೆ ರಜಾನ ಮಾಡ್ತೇವೆ. ನಾವು ಬೇರೆಯವರಿಗೂ ಹೇಳಿ ಈ ಪಕ್ಷಕ್ಕೆ ವೋಟ್ ಹಾಕಿ ನಾವು ಗೆಲ್ಸುವಂತದನ್ನ ಆಗಬೇಕು ಅಂತ ಮತ್ತೊಮ್ಮೆ ಎಲ್ಲರಿಗೂ ಕೇಳ್ಕೊಂತ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ನಮ್ಮ ಆರ್ಯವೈಶ್ಯದ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.